ಭಾರತದ ಇತಿಹಾಸದಲ್ಲಿ ಪುಸ್ತಕಗಳಲ್ಲಿ ಬರೆಯದೆ ಹೋದ ಅನೇಕ ವೀರಗಾಥೆಗಳಿವೆ. ಅಂತಹ ಒಂದು ಅಮರ ಕಥೆ ಹಲಗಲಿ ಬೇಡರ ಹೋರಾಟ. ಇದು ಕೇವಲ ಒಂದು ಹಳ್ಳಿಯ ಕಥೆಯಲ್ಲ. ಇದು ಬ್ರಿಟಿಷರ ಅನ್ಯಾಯಕ್ಕೆ ಸವಾಲು ಹಾಕಿದ ಸಾಮಾನ್ಯ ಜನರ ಅಸಾಮಾನ್ಯ ಶೌರ್ಯದ ಕಥೆ. ಬ್ರಿಟಿಷ್ ರೂಲ್ ಹಿನ್ನೆಲೆ 1830ರ ಕಾಲಘಟ್ಟ. ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿ ನರಳುತ್ತಿತ್ತು. ಅನ್ಯಾಯಕರ ತೆರಿಗೆ, ಕಠಿಣ ಕಾನೂನುಗಳು ಮತ್ತು ಜನರ ಗೌರವಕ್ಕೆ ಧಕ್ಕೆ. ವಿಶೇಷವಾಗಿ ಬೇಡ ಜನಾಂಗದವರ ಮೇಲೆ ಶಸ್ತ್ರಾಸ್ತ್ರ ನಿಷೇಧ ಆದೇಶ ಹೊರಡಿಸಲಾಯಿತು. ಅದು ಅವರ ಜೀವನವನ್ನೇ ಕಿತ್ತುಕೊಳ್ಳುವಂತಿತ್ತು. ಹೋರಾಟಕ್ಕೆ ಕಾರಣ: ಬೇಡರಿಗೆ ಶಸ್ತ್ರಾಸ್ತ್ರಗಳು ಯುದ್ಧಕ್ಕಾಗಿ ಮಾತ್ರವಲ್ಲ, ಅವು ಅವರ ಸಂಸ್ಕೃತಿ, ಅವರ ಆತ್ಮ. ಬ್ರಿಟಿಷರು ಹೇಳಿದ್ರು, ಶಸ್ತ್ರ ಒಪ್ಪಿಸಿ. ಆದರೆ ಹಲಗಲಿಯ ಜನರು ಉತ್ತರಿಸಿದ್ರು, ನಮ್ಮ ಶಸ್ತ್ರ ಬಿಡೋದ್ರಿಂದ ನಾವು ನಮ್ಮ ಗೌರವ ಬಿಡೋಲ್ಲ. ಅಲ್ಲಿ ಹುಟ್ಟಿತು ಹೋರಾಟ, ವೀರ ಹೋರಾಟ. ಬ್ರಿಟಿಷ್ ಸೇನೆ ಹಲಗಲಿಗೆ ಬಂದಾಗ ಗ್ರಾಮದ ಜನರು ಒಗ್ಗಟ್ಟಾಗಿ ಎದುರಿಸಿದರು. ಅವರು ತರಬೇತಿ ಪಡೆದ ಸೇನೆಯಲ್ಲ, ಆದರೆ ಧೈರ್ಯದಲ್ಲಿ ಅವರು ಅಜೇಯರು. ಪುರುಷರು, ಮಹಿಳೆಯರು, ಯುವಕರು ಎಲ್ಲರೂ ಹೋರಾಟದಲ್ಲಿ ನಿಂತರು. ಇದು ಒಂದು ಸೇನೆಯ ಯುದ್ಧವಲ್ಲ, ಇದು ಜನರ ಯುದ್ಧ. ಬ್ರಿಟಿಷರು ಈ ಪ್ರತಿರೋಧವನ್ನು ತಾಳಲಾರದೆ ಭೀಕರವಾಗಿ ದಮನ ಮಾಡಿದರು. ಅನೇಕ ಬೇಡರನ್ನು ಸಾರ್ವಜನಿಕವಾಗಿ ಶಿಕ್ಷಿಸಿದರು. ಹಲಗಲಿ ಹಳ್ಳಿ ರಕ್ತದಲ್ಲಿ ತೇಲಿತು. ಆದರೂ ಅವರ ಆತ್ಮ ಮುರಿಯಲಿಲ್ಲ. ಮರೆತು ಹೋದ ಇತಿಹಾಸ. ದುರದೃಷ್ಟವಶಾತ್ ಈ ಹೋರಾಟ ಇತಿಹಾಸದ ಪುಟಗಳಲ್ಲಿ ಮೌನವಾಗಿ ಹೋಯಿತು. ಆದರೆ ಹಲಗಲಿ ಬೇಡರ ತ್ಯಾಗ ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಅಮರ ಅಧ್ಯಾಯ. ಇತಿಹಾಸ ಮರೆತರೂ ಜನ ಮರೆತಿಲ್ಲ. ಸ್ವಾತಂತ್ರ್ಯ ಒಂದು ದಿನ ಬಂದದ್ದಲ್ಲ, ಅದು ಅನೇಕ ಅನಾಮಧೇಯ ವೀರರ ರಕ್ತದ ಫಲ. ನಾವು ಅವರ ಕಥೆಯನ್ನು ಹೇಳಬೇಕು, ಹಂಚಬೇಕು. ಮರೆತರೆ ನಡೆಯದು. ಜೈ ಹಿಂದ್.